ಓಂ ಶ್ರೀ ಮಹಾಗಣಾಧಿಪತಿಯೇ ನಮಃ. ಓಂ ಶ್ರೀ ಮಾತ್ರೇ ನಮಃ. ಓಂ ಶ್ರೀ ಗುರುಭ್ಯೋ ನಮಃ. ಸಮಸ್ತ ಕನ್ನಡ ವೀಕ್ಷಕರಿಗೆ ನಮಸ್ಕಾರ. ನೀವು ಮೊದಲನೇ ಬಾರಿ ನಮ್ಮ ಚಾನಲ್ ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ, ಮುಖ್ಯವಾಗಿ ಈ ಪ್ರತ್ಯೇಕವಾಗಿ ಮಾಡ್ತಾ ಇರುವಂತಹ ಈ ವಿಡಿಯೋದಲ್ಲಿ ಏಪ್ರಿಲ್ ಮಾಸದಲ್ಲಿ ಆಗ್ತಾ ಇರುವಂತಹ ಗ್ರಹ ಸಂಚಾರ ಬದಲಾವಣೆ, ಅದರಲ್ಲಿ ಕೂಡ ಪ್ರಮುಖವಾಗಿ ಈ ಒಂದೇ ರಾಶಿಯಲ್ಲಿ ಒಂದೇ ಸ್ಥಾನದಲ್ಲಿ ಅಗ್ನಿತತ್ವ ಗ್ರಹಗಳಾಗಿರುವಂತಹ ರವಿ ಆಗಿರಬಹುದು, ಕುಜ ಆಗಿರಬಹುದು, ಶನಿ ಪರಮಾತ್ಮರಾಗಿರಬಹುದು, ದ್ವಾದಶ ರಾಶಿಗಳಿಗೆ ಯಾವ ರೀತಿ ಅನುಕೂಲತೆ ಅಂದರೆ, ಯಾಕಂದರೆ ಈ ಶನಿ ಮತ್ತು ಕುಜನ ಈ ಕಾಂಬಿನೇಷನ್ ಎನ್ನೋದು ಒಂದು ಡೆಡ್ಲಿ ಕಾಂಬಿನೇಷನ್ ಅಂತ ಹೇಳ್ಬೋದು. ಯುದ್ಧ ವಾತಾವರಣವನ್ನು ಪ್ರೇರೇಪಿಸ. ಸೊ ಈ ಮೂರು ಗ್ರಹಗಳ ಒಂದೇ ರಾಶಿಯಲ್ಲಿದ್ದಾಗ ಒಂದು ಆಘಾತಕಾರಿ ಸಂಘಟನೆಗಳು, ಆಘಾತಕಾರಿ ಸಂಭವಗಳು ನಡೆಯುವಂತಹ ಸಾಧ್ಯತೆ ಇರುತ್ತೆ. ಅದು ಜಗದಾದ್ಯಂತ ನಡೆಯುವಂತಹ ಅಗ್ನಿ ಅವಘಡಗಳಾಗಿರ್ಬೋದು, ವಿಪರೀತವಾಗಿ ಈ ಉಷ್ಣದ ತೀವ್ರತೆ ಹೆಚ್ಚಾಗುವುದು, ಅಂದರೆ ವಿಪರೀತವಾಗಿರುವಂತಹ ಬಿಸಿಲು, ವಿಪರೀತವಾಗಿರುವಂತಹ ಹೀಟ್, ಹೊರಗಡೆ ಕಾಲಿಡೋದಕ್ಕೆ ಆಗಲ್ಲ, ಆ ರೀತಿ ವಿಪರೀತವಾಗಿರುವಂತಹ ವಾತಾವರಣ ಅನ್ನೋದು ಈ ಮೂರು ಅಗ್ನಿತತ್ವ ಗ್ರಹಗಳಾಗಿರುವಂತಹ ಈ ಮೂರು ಗ್ರಹಗಳಿದ್ದಾಗ ಈ ವಾತಾವರಣದಲ್ಲಿ ನಾವು ನೋಡಬಹುದು. ಇಂತಹ ಸಂದರ್ಭದಲ್ಲೇ ನಾವು ಪ್ರಮುಖವಾಗಿ ಈ ವಿದ್ಯುತ್ ಅಪಘಾತಗಳಿಂದಾಗಿರ್ಬೋದು, ಅಗ್ನಿ ಅವಘಡಗಳಿಂದಾಗಿರ್ಬೋದು ಮಾಡುವಂತಹ ಸಂದರ್ಭಗಳಲ್ಲಿ ಅತ್ಯಂತ ಜಾಗರೂಕತೆಯಿಂದ ಇವರು ಈ ಪರ್ಟಿಕ್ಯುಲರ್ ಕುಕಿಂಗ್ ಮಾಡುವ ಸಂದರ್ಭಗಳಲ್ಲಿ ಬಹಳಷ್ಟು ಎಚ್ಚರಿಕೆ ಈ ವಿಷಯ ದೃಷ್ಟಿಯಲ್ಲಿ ಇಟ್ಕೊಂಡು, ಮತ್ತು ಈ ಮೂರು ಗ್ರಹಗಳ ರಾಶಿಗೆ ಬಂದಾಗ ದ್ವಾದಶ ರಾಶಿಗಳಲ್ಲಿ ವೃಶ್ಚಿಕ ರಾಶಿಯವರಿಗೆ ಕುಜ ಆಗಿರುವಂಥ ಈ ವೃಶ್ಚಿಕ ರಾಶಿ ಜಾತಕರಿಗೆ ಈ 40 ಅಂದರೆ ಕುಜ ಆಲ್ಮೋಸ್ಟ್ ಒಂದು 40 ಡೇಸ್ ಅಂದ ಕಾರಣದಿಂದ ಕುಜ, ರವಿ ಮತ್ತು ಶನಿ ಈ ಮೂರು ಗ್ರಹಗಳ ಒಂದು ಯುತಿ ಏನು ಇದೆಯೋ ಅದು ಈ ಪಂಚಮ ಮತ್ತು ಷಷ್ಠ ಭಾವದಲ್ಲಿ ಯಾವ ರೀತಿ ಪರಿಣಾಮಗಳನ್ನು ಕೊಡ್ತಾ ಇದೆ. ಮುಖ್ಯವಾಗಿ ಅದರಲ್ಲಿ ಪಂಚಮ ಸ್ಥಾನ, 5ನೇ ಸ್ಥಾನ, ಪಂಚಮ ಸ್ಥಾನ ಅನ್ನೋ ಅದು ಸಂತಾನ ಸ್ಥಾನ, ಪ್ರೀತಿ ಪ್ರೇಮ ವ್ಯವಹಾರಗಳ ಸ್ಥಾನ, ಈ ಉತ್ತಮ ರೀತಿಯಲ್ಲಿ ಸೃಜನಶೀಲತೆ ತುಂಬಿರುವಂತಹ ಕ್ರಿಯೇಟ್ ಫೀಲ್ಡಲ್ಲಿರುವಂತಹ ಸ್ಥಾನ, ಮತ್ತು ಒಂದು ಹೂಡಿಕೆಗಳು, ಅದರಲ್ಲಿ ಕೂಡ ಶೇರ್ಸು, ಸ್ಪೆಕ್ಯುಲೇಷನ್ ಇತ್ಯಾದಿ ವಿಷಯಗಳನ್ನು ನಡೆಸುವಂತಹ ವ್ಯವಹಾರಗಳ ಸ್ಥಾನ ಆಗಿರುವಂತಹ ಪಂಚಮ ಸ್ಥಾನದಲ್ಲಿ ಕುಜ. ಆಲ್ರೆಡಿ ಅಲ್ಲಿ ಪಂಚಮ ಸ್ಥಾನದಲ್ಲಿ ಶನಿ ಪರಮಾತ್ಮ ಇದ್ದಾರೆ, ಅಂದರೆ ಶನಿ ಪರಮಾತ್ಮನ ಜೊತೆ ಕುಜ ಇರ್ತಾರೆ. 14ನೇ ತಾರೀಕುವರೆಗೂ ಕೂಡ ರವಿಯು ಕೂಡ ಪಂಚಮ ಸ್ಥಾನದಲ್ಲೇ ಇರ್ತಾರೆ. ಮತ್ತು ಈ ಮೂರು ಗ್ರಹಗಳು 14 ಮತ್ತು 14ರ ಮೇಲೆ ರವಿ ಷಷ್ಠ ಭಾವಕ್ಕೆ ಋಣರೋಗ ಶತ್ರು ಸ್ಥಾನವಾಗಿರುವಂತಹ ಆನೆ ಮನೆಗೆ ಈ ರವಿಯ ಆಗಮನ ಅನ್ನೋದು ಈ ಪ್ರಮುಖವಾಗಿ ಮೂರು ಗ್ರಹಗಳ ಒಂದು ದೃಷ್ಟಿ ಪ್ರಭಾವ ವೃಶ್ಚಿಕ ರಾಶಿ ಮೇಲೆ ಯಾವ ರೀತಿ ನೀಡ್ತಾ ಇದೆ ಅಂತ ನೋಡುವುದಾದರೆ, ಮುಖ್ಯವಾಗಿ ಈಗ ನಾವು ಹಿಂದಿನ ವಿಡಿಯೋಗಳಲ್ಲಿ ಹೇಳ್ದಂಗೆ 12ನೇ ಮನೆಯಾಗಿರುವಂತಹ ಮೀನರಾಶಿಯಲ್ಲಿ ಈ ಮೂರೂ ಗ್ರಹಗಳು ಇರುವುದನ್ನು ನಾವು ಹೇಳ್ಕೊಂಡಿದ್ದೇವೆ. ಇನ್ನು ಶನಿ ಕುಜ ಇವರಿಬ್ಬರ ಅಂದರೆ ಈ ಕೆಂಪು ಗ್ರಹ ಅಂಗಾರಕ, ಮಂಗಳ ಯುದ್ಧಕ್ಕೆ ಅಥವಾ ಕೆಲವೊಂದು ವಿಷಯಗಳಲ್ಲಿ ಮನಸ್ತಾಪಗಳಿಗೆ, ವಿವಾದಕ್ಕೆ ಅಂತಹ ಕುಜ ಪಂಚಮ ಸ್ಥಾನದಲ್ಲಿ ಕರ್ಮಕಾರಕನಾಗಿರುವಂತಹ ಶನಿಯ ಜೊತೆ ಪಂಚಮ ಸ್ಥಾನದಲ್ಲಿ ಇರ್ತಾರೆ. ಸೊ ಆದ್ದರಿಂದ ವೃಶ್ಚಿಕ ರಾಶಿಯವರಿಗೆ ಎದುರಂತಹ ಪ್ರಾಬ್ಲಮ್ ಇಲ್ಲ, ಯಾಕಂದರೆ ಈ ಏಪ್ರಿಲ್ ಮಾಸದಲ್ಲಿ 4 ಪ್ರಧಾನ ಗ್ರಹಗಳು ದಿವ್ಯವಾಗಿ ಅನುಗ್ರಹ ನೀಡ್ತಾ ಇದೆ. ಸೊ ಆದ್ದರಿಂದ ಈ ಗ್ರಹಗಳ ಅನುಕೂಲತೆ ಪ್ರತಿಕೂಲತೆ ಎಷ್ಟರ ಮಟ್ಟಿಗೆ ಇರುತ್ತೆ, ಅಷ್ಟು ಆತಂಕ ಬೀಳುವಂತಹ ಅವಶ್ಯಕತೆ ಇಲ್ಲ ಅಂತ ಹೇಳ್ಬೋದು. ಯಾಕಂದರೆ 11ನೇ ತಾರೀಕುವರೆಗೂ ಕೂಡ ಉದ್ಯೋಗ ವೃತ್ತಿಕಾರಕನಾಗಿರುವಂತಹ ವಿದ್ಯಾಕಾರಕನಾಗಿರುವಂತಹ ಬುಧ ಮಹಾಶಯರು 11ನೇ ತಾರೀಕುವರೆಗೂ ಕೂಡ ಯೋಗಕಾರಕನಾಗಿ ವೃಶ್ಚಿಕ ರಾಶಿಯವರಿಗೆ, ವಿದ್ಯಾರ್ಥಿಗಳಿಗೆ, ವ್ಯಾಪಾರಸ್ಥರಿಗೆ ಅನುಕೂಲವಾಗಿರುವಂತಹ ಫಲಗಳನ್ನು ನೀಡ್ತಾ ಇದ್ದಾರೆ. ಮುಖ್ಯವಾಗಿ 11 ನಂತರ 11th ಆದಮೇಲೆ ನೀವು ಮುಖ್ಯವಾಗಿ ದೊಡ್ಡ ಮಟ್ಟದಲ್ಲಿ ಹೂಡಿಕೆಗಳು ಮಾಡೋದು, ದೊಡ್ಡ ಮಟ್ಟದಲ್ಲಿ ಸ್ಟಾಕ್ ತಗೊಂಡು ಬಂದು ಇಟ್ಕೊಳ್ಳೋದು, ಅಥವಾ ಏನೋ ಕಮ್ಮಿಗೆ ಬರುತ್ತೆ ಮತ್ತು ಮುಂದಿನ ದಿನಗಳಲ್ಲಿ ಅಧಿಕವಾಗುತ್ತೆ ಅನ್ನುವಂಥ ಸಂದರ್ಭಗಳಲ್ಲಿ ಜಾಸ್ತಿ ಸ್ಟಾಕ್ ತಗೊಳ್ಳೋದು, ಈ ರೀತಿ ವಿಷಯಗಳು ಮಾಡೋಕ್ಕೆ ಹೋಗಬೇಡಿ. ಇನ್ನು ಮುಖ್ಯವಾಗಿ ರವಿ 14ರ ನಂತರ ತನ್ನ ಉಚ್ಚ
ಉಚ್ಚಸ್ಥಾನವಾಗಿರುವಂತಹ ಮೇಷರಾಶಿಗೆ ಬರ್ತಾ ಇದ್ದಾರೆ. ಮೇಷರಾಶಿಯಲ್ಲಿ ಉಚ್ಚ ಸ್ಥಿತಿಯನ್ನು ಕಂಡು 6ನೇ ಮನೆಯಾಗಿರುವಂತಹ ಈ ವೃಶ್ಚಿಕ ರಾಶಿಗೆ ಋಣರೋಗ ಶತ್ರುಸ್ಥಾನದಲ್ಲಿ 14ನೇ ತಾರೀಕಿಂದ ಮೇ 14ರವರೆಗೂ ಕೂಡ ರವಿ ಅದ್ಭುತವಾಗಿ ಯೋಗಕಾರಕನಾಗಿರ್ತಾರೆ. ಇನ್ನು 6, 7 ಸ್ಥಾನದಲ್ಲಿ ಶುಕ್ರ ಕೂಡ ಒಳ್ಳೆಯ ಶುಭ ಫಲಗಳನ್ನು ನೀಡ್ತಾ ಇದ್ದಾರೆ. ಆದರೆ ನಾವೀಗ ಹೇಳ್ಕೊಳ್ತಾ ಇರೋದು ಪರ್ಟಿಕ್ಯುಲರ್ ಆಗಿ ರವಿ, ಕುಜ ಮತ್ತು ಶನಿ ಪ್ರಭಾವ ವೃಶ್ಚಿಕ ರಾಶಿಯವರ ಮೇಲೆ ಈ 3 ಗ್ರಹಗಳ ಯುತಿ ಅನ್ನೋದು ಯಾವ ರೀತಿ ಪರಿಣಾಮ ಬೀಳುತ್ತೆ ಅನ್ನುವಂತಹ ವಿಷಯಗಳನ್ನು ನೋಡುವುದಾದರೆ, ದಶಮದಲ್ಲಿರುವಂತಹ ಕೇತು ಯೋಗಕಾರಕನಾಗಿ, ಅದೇ 6ನೇ ಮನೆಗೆ ಬರ್ತಾ ಇರುವಂತಹ ರವಿ ಯೋಗಕಾರಕನಾಗಿ ವೃತ್ತಿ ಉದ್ಯೋಗಗಳಲ್ಲಿ ಬದಲಾವಣೆ, ಅದು ಮಾಡುವಂತಹ ಕೆಲಸ, ಮಾಡ್ತಾ ಇರುವಂತಹ ಉದ್ಯೋಗಗಳು ಅಥವಾ ಹೊಸ ಉದ್ಯೋಗಗಳು, ಹೊಸ ವೃತ್ತಿ, ಹೊಸ ಕೆಲಸಗಳಿಗೆ ಆಗುವುದಕ್ಕೆ, ಅದರಲ್ಲಿ ಬದಲಾವಣೆಗೆ ಇದು ಅನುಕೂಲತೆ ಇರುತ್ತೆ. ಅಂದರೆ ನೀವು ಒಂದು ವೃತ್ತಿಯಿಂದ ಮತ್ತೊಂದು ವೃತ್ತಿಯನ್ನು ಆಯ್ಕೆ ಮಾಡ್ಕೊಳ್ತಾ ಇದ್ದೀರಾ, ಉದ್ಯೋಗವನ್ನು ಬದಲಾಯಿಸ್ತಾ ಇದ್ದೀರಾ, ಹೊಸ ಉದ್ಯೋಗಕ್ಕೆ ಪ್ರಯತ್ನ ಮಾಡ್ತಾ ಇದ್ದೀರಾ. ಸೊ ದಶಮಾಧಿಪತಿಯಾಗಿರುವಂತಹ ರವಿ ವೃಶ್ಚಿಕ ರಾಶಿಗೆ ದಶಮಾಧಿಪತಿ ಅಂದರೆ ಕರ್ಮಾಧಿಪತಿ, ಉದ್ಯೋಗಾಧಿಪತಿ, ವೃತ್ತಿಗೆ ಅಧಿಪತಿ ಆಗಿರುವಂತಹ ರವಿ ಋಣರೋಗ ಶತ್ರುಸ್ಥಾನದಲ್ಲೇ ಇದ್ದಾಗ ಏನಾಗುತ್ತೆ ಅಂದರೆ ಅದರಲ್ಲೂ ಕೂಡ ಎಕ್ಸ್ಟ್ರಾಕ್ಟೇಷನ್ ಆಗ್ತಾ ಇದ್ದಾರೆ, ಉಚ್ಚ ಸ್ಥಿತಿಯನ್ನು ನೋಡ್ತಾ ಇದ್ದಾರೆ. ಆದ್ದರಿಂದ 14ನೇ ತಾರೀಕಿಂದ ಮುಖ್ಯವಾಗಿ ನಿಮ್ಮ ಕೆರೀರ್ಗೆ ಒಂದು ಟರ್ನ್ ತಗೊಳ್ಳುವಂಥದ್ದು, ಒಂದು ಕ್ವಿಕ್ ಒಂದು ಬದಲಾವಣೆ ನೋಡುವಂಥದ್ದು, ಆ ರೀತಿ ಸಂಭವೀಯ ಘಟನೆಗಳನ್ನು ನೋಡುವಂತಹ ಸಂದರ್ಭಗಳು ವೃಶ್ಚಿಕ ರಾಶಿಯವರು ನಿರೀಕ್ಷಿಸಬಹುದು. ಅದು ಗೋಚಾರದಿಂದ ಹೇಳುವಂತಹ ಫಲಗಳು ಅಂತ ಹೇಳ್ಬೋದು. ಇನ್ನು ಎಲ್ಲರೂ ಹೇಳ್ತಾ ಇದ್ದಾರೆ ಜೂನ್ಗೆ ನಮಗೆ ಗುರುಬಲ ಇಲ್ಲ, ಈಗ ದೀರ್ಘ ಸಂಚಾರ ಗ್ರಹಗಳೆಲ್ಲವೂ ಕೂಡ ಪ್ರತಿಕೂಲವಾಗಿದೆ ಅಂತ ಹೇಳುವುದಾದರೆ, ಆದರೆ ಈಗ ಬದಲಾವಣೆ ಆಗ್ತಾ ಇರುವಂತಹ ರವಿ, ಕುಜ ಮತ್ತು ಶನಿಯಲ್ಲಿ ದಶಮಾಧಿಪತಿಯಾಗಿರುವಂತಹ ರವಿ ನಿಮ್ಮ ಉದ್ಯೋಗ ಜೀವನವನ್ನು, ವೃತ್ತಿ ಜೀವನವನ್ನು ಅದ್ಭುತ ರೀತಿಯಲ್ಲಿ ಮತ್ತೊಂದು ಹಂತಕ್ಕೆ ಕರೆದೊಯ್ಯೋದಕ್ಕೆ ಅನುಕೂಲವಾಗಿರುತ್ತೆ. ಅಂದರೆ ಉದ್ಯೋಗ ಇಲ್ದಿರುವಂತಹ ವ್ಯಕ್ತಿಗಳಿಗೆ ಉದ್ಯೋಗ, ಅದು ಕಿರಿಯ ಮಟ್ಟದ್ದೋ, ಆದಾಯ ಕಮ್ಮಿ ಇರೋದೋ, ವಾಟ್ ಎವರ್, ಕೆಲಸ ಇಲ್ಲ ನನಗೆ ಅನ್ನುವಂತಹ ವ್ಯಕ್ತಿಗಳಿಗೆ ತಮ್ಮ ಆದಾಯವನ್ನು ಕೊಡುವಂತಹ ಕೆಲಸವನ್ನು ಎಕ್ಸ್ಪೆಕ್ಟ್ ಮಾಡಬಹುದು. ಪ್ರಮೋಷನ್ ಸಿದ್ಧಿಯಾಗುವಂತಹ ಯೋಗ. ಅದೇ ರಾಜಕೀಯ ಕ್ಷೇತ್ರದಲ್ಲಿ ಜನರ ಸೇವೆ ಮಾಡ್ತಾ ಇರುವಂತಹ ಮುಖಂಡರಿಗೆ ಅವರ ಮಾಡುವಂತಹ ಸೇವೆಗಳಲ್ಲಿ ಅಥವಾ ಹುದ್ದೆಗಳಲ್ಲಿ ಅಭಿವೃದ್ಧಿಯನ್ನು ಕಾಣುವುದಕ್ಕೆ ರವಿ ಅದ್ಭುತ ರೀತಿಯಲ್ಲಿ ಯೋಗಕಾರಕನಾಗಿ ವೃಶ್ಚಿಕ ರಾಶಿಯವರಿಗೆ 14ನೇ ತಾರೀಕಿಂದ ಅನುಕೂಲ ಸ್ಥಿತಿಯಲ್ಲಿ ಇರುತ್ತೆ. ನಿಮ್ಮ ಮಾತಿಗೆ ಬೆಲೆ, ವಿಪರೀತವಾಗಿರುವಂತಹ ಗೌರವ ಮರ್ಯಾದೆಗಳು, ವಿಪರೀತವಾಗಿರುವಂತಹ ಉನ್ನತ ಸ್ಥಾನ, ವಿಪರೀತವಾಗಿರುವಂತಹ ಒಂದು ರಾಜಾತಿಥ್ಯವನ್ನು ನೋಡುವಂತಹ ಈ ಸಂದರ್ಭಗಳು ಅನ್ನೋದು ವೃಶ್ಚಿಕ ರಾಶಿಯವರು ಈ ಏಪ್ರಿಲ್ ಮಾಸದಲ್ಲಿ ನಿರೀಕ್ಷೆ ಮಾಡಬಹುದು. ಆದರೆ ಯಾವ ರೀತಿಯಲ್ಲಿ ನಿಮಗೆ ರವಿ ಷಷ್ಠಭಾವದಲ್ಲಿ ಅನುಕೂಲ ಫಲಗಳು ನೀಡ್ತಾ ಇರ್ತಾರೋ, ಅದೇ ಪ್ರೀತಿ, ಸಂತಾನ ಮತ್ತು ಹೂಡಿಕೆಗಳು, ವ್ಯವಹಾರಗಳು, ಕ್ರಿಯೇಟಿವಿಟಿ, ಸೃಜನಶೀಲತೆ, ಈ ವಿಷಯಗಳನ್ನೆಲ್ಲ ತಿಳಿಸುವಂತಹ ಪಂಚಮ ಸ್ಥಾನದಲ್ಲಿ ಕುಜನ ಆಗಮನ, ಈ ವಿಷಯದಲ್ಲಿ ಮಾತ್ರ ನೀವು ಮುಂಜಾಗ್ರತೆ ಕ್ರಮ ತಗೋಬೇಕಾಗಿರುತ್ತೆ. ಮುಖ್ಯವಾಗಿ ನಿಮ್ಮ ಸಂತಾನದ ವಿಷಯದಲ್ಲಿ ಅವರಿಗಿರುವಂತಹ ಅಭ್ಯಾಸಗಳು, ಅವರಿಗಿರುವಂತಹ ಸಹವಾಸಗಳು, ಅವರು ಯಾವ ರೀತಿ ಉದ್ಯೋಗಗಳಲ್ಲಿ ಅವರ ಅಥವಾ ಅಭ್ಯಾಸಗಳಲ್ಲಿ ಬದಲಾವಣೆಗಳೇನಾದರೂ ಬರ್ತಾ ಇದೆಯಾ, ಏನಾದರೂ ಕೆಟ್ಟ ಸಹವಾಸಗಳು ಹಿಡಿತಾ ಇದ್ದಾರಾ, ಅವರ ವರ್ತನೆ ಯಾವ ರೀತಿ ಇದೆ, ಅವರ ವಿದ್ಯಾಭಿವೃದ್ಧಿ ಯಾವ ರೀತಿ ಇದೆ, ಮತ್ತು ಈ ಸಂತಾನಕ್ಕೆ ಸಂಬಂಧಪಟ್ಟಿರುವಂತಹ ಆರೋಗ್ಯ ಸಮಸ್ಯೆಗಳ ಬಗ್ಗೆ ಬಹಳಷ್ಟು ಜಾಗರೂಕತೆಯಿಂದ ಸಂತಾನದ ಬಗ್ಗೆ ನೀವು ಕಾಳಜಿ ವಹಿಸಬೇಕಾಗಿರುತ್ತದೆ ಈ ಕುಜನ ಪಂಚಮ ಸ್ಥಾನ ವೀಕ್ಷಣೆಯಿಂದ. ಮುಖ್ಯವಾಗಿ ಈ ಪ್ರೀತಿ ಪ್ರೇಮ ವ್ಯವಹಾರಗಳಲ್ಲಿ ಇಲ್ಲಿಯವರೆಗೂ ಕೂಡ ತುಂಬ ಅನ್ಯೋನ್ಯತೆಯಿಂದ, ಪ್ರೀತಿಯಿಂದ ನಿಮ್ಮ ಪ್ರೀತಿ ಪ್ರೇಮ ವ್ಯವಹಾರಗಳನ್ನು ಮತ್ತೊಂದು ಹಂತಕ್ಕೆ ಕರೆದೊಯ್ಯಬೇಕು ಅಂತ ಪ್ರಯತ್ನ ಮಾಡ್ತಾ ಇರುವಂತಹ ವ್ಯಕ್ತಿಗಳಿಗೆ ಈ ಪ್ರೀತಿ ಪ್ರೇಮ ವ್ಯವಹಾರಗಳಲ್ಲಿ ಅನುಮಾನಗಳು, ಸಂಶಯಗಳು, ಮನಸ್ತಾಪಗಳು ಉಂಟಾಗುವಂತಹ ಸಾಧ್ಯತೆ ಇರುವುದರಿಂದ ಆದಷ್ಟು ಈ ಮಿಸ್ಕಮ್ಯುನಿಕೇಷನ್ ಆಗದಂಗೆ ಮಾತಿನ ಬಗ್ಗೆ ನಿಗಾ ಇರಲಿ. ವೃಶ್ಚಿಕ ರಾಶಿಯವರಿಗೆ ಮಾತೇ ದೊಡ್ಡ ಸಮಸ್ಯೆ.
ಮಾತಿನಿಂದ ಸಾಕಷ್ಟು ಸಮಸ್ಯೆಗಳನ್ನು ತಂದುಕೊಳ್ತಾ ಇರ್ತಾರೆ, ಇನ್ವೈಟ್ ಮಾಡ್ತಾ ಇರ್ತಾರೆ. ಈ ಅನುರಾಧ ನಕ್ಷತ್ರ ಆಗಿರಬಹುದು, ಜ್ಯೇಷ್ಠ ನಕ್ಷತ್ರ ಆಗಿರಬಹುದು. ಈ ವ್ಯಕ್ತಿಗಳು ಮುಖ್ಯವಾಗಿ ಈ ಮಾತಿನ ಬಗ್ಗೆ ಜಾಸ್ತಿ ಗಮನದಲ್ಲಿ ಇಟ್ಕೋಬೇಕಾಗಿರುತ್ತೆ. ಪ್ರೀತಿ ಪ್ರೇಮ ವ್ಯವಹಾರಗಳಾಗಿರ್ಬೋದು, ವಿದೇಶಿ ಯೋಗಕ್ಕೆ ಸಂಬಂಧಪಟ್ಟಿರುವಂತಹ ಪ್ರಯತ್ನಗಳಾಗಿರ್ಬೋದು, ಹೈಯರ್ ಎಜುಕೇಷನ್ಗೆ ಸಂಬಂಧಪಟ್ಟಿರುವಂತಹ ಪ್ರಯತ್ನಗಳಾಗಿರ್ಬೋದು, ಸ್ವಲ್ಪ ಒಂದೇ ಅಟೆಂಪ್ಟಲ್ಲಿ ಕಂಪ್ಲೀಟ್ ಆಗಲ್ಲ. ಸಾಕಷ್ಟು ಆತಂಕಗಳು, ಸಾಕಷ್ಟು ಮರುಪ್ರಯತ್ನಗಳು, ಸಾಕಷ್ಟು ನಿರಾಶೆಗಳು ಉಂಟಾಗುವಂತಹ ಸಾಧ್ಯತೆ ಇರೋದರಿಂದ ಸ್ವಲ್ಪ ತಾಳ್ಮೆಯಿಂದ, ಬುದ್ಧಿವಂತಿಕೆಯಿಂದ ನಿಮ್ಮ ಕಾರ್ಯಗಳನ್ನು ಪೂರ್ತಿ ಮಾಡ್ಕೋಬೇಕಾಗಿರುತ್ತೆ. ಆದರೆ ಮತ್ತೊಂದು ಒಳ್ಳೆಯ ವಿಷಯ ಏನಪ್ಪ ಅಂದರೆ, ನೂತನವಾಗಿ ಹೊಸ ವಸ್ತ್ರವನ್ನು ಉಡಿಯುವಂತಹ, ಹೊಸ ವಾಹನವನ್ನು ಪಡೆಯುವಂತಹ, ಹೊಸ ಆಭರಣಗಳನ್ನು ಪಡೆಯುವಂತಹ, ಹೊಸ ವಸ್ತುಗಳನ್ನು ಕೊಳ್ಳುವಂತಹ ಶಕ್ತಿ, ಅವಕಾಶಗಳು, ಸಂದರ್ಭಗಳು ಈ ಮಾಸದಲ್ಲಿ ಅದ್ಭುತವಾಗಿ ವೃಶ್ಚಿಕ ರಾಶಿಯವರಿಗೆ ಗೋಚಾರವಾಗ್ತಾ ಇದೆ. ಮುಖ್ಯವಾಗಿ ರವಿಯ ಬದಲಾವಣೆಯಿಂದ ನಿಮ್ಮ ಕೆರಿಯರಲ್ಲಿ ನಿಮ್ಮ ವೃತ್ತಿ ಉದ್ಯೋಗಗಳ ಸ್ಥಾನದಲ್ಲಿ ಒಂದು ಬದಲಾವಣೆಯನ್ನು ನೀವು ನಿರೀಕ್ಷಿಸಬಹುದು. ಇನ್ನು ಚತುರ್ಥಾಧಿಪತಿಯಾಗಿರೋದ್ರಿಂದ ಮುಖ್ಯವಾಗಿ ಈ ತಾಯಿಯ ಆರೋಗ್ಯ ವಿಷಯದಲ್ಲಿ ಅಥವಾ ಮನೆ ನಿರ್ಮಾಣ ಮಾಡ್ತಾ ಇದ್ದೀರಾ, ಅಥವಾ ಮನೆ ಕಟ್ಟಬೇಕು, ಭೂಮಿ ತಗೊಳ್ತಾ ಇದ್ದೀರಾ, ಲ್ಯಾಂಡ್ ಪರ್ಚೇಸ್ ಮಾಡ್ತಾ ಇದ್ದೀರಾ, ವಾಹನ ಕೊಳ್ತಾ ಇದ್ದೀರಾ, ಇಂತಹ ವಿಷಯಗಳಲ್ಲಿ ತುಂಬ ಜಾಗರೂಕತೆಯಿಂದ ವ್ಯವಹರಿಸಬೇಕಾಗಿರುತ್ತದೆ. ಏಮಾರಿಸ್ಬಿಟ್ಟು ಯಾವುದೋ ವಿವಾದಾಸ್ಪದೆಯಿಂದ ಕೂಡಿರುವಂಥದ್ದು, ಯಾವುದೋ ಕೋರ್ಟ್ ಕೇಸ್ಗಳಲ್ಲಿರುವಂಥದ್ದು ಕಮ್ಮಿ ರೇಟಿಗೆ ಬರ್ತಾ ಇದೆ, ನಾವಿರ್ತೀವಿ ಮಧ್ಯದಲ್ಲಿ, ಆರಾಮಾಗಿ ತಗೊಳ್ಳಿ ಅಂತ ಹೇಳಿಬಿಟ್ಟು ಯಾರೋ ನಿಮ್ಮನ್ನು ಏಮಾರಿಸೋದಕ್ಕೆ ಅಥವಾ ಈ ರೀತಿ ಸಮಸ್ಯೆಗಳಿರುವಂತಹ ಪ್ರಾಪರ್ಟೀಸ್ನ ನಿಮಗೆ ಇದು ಮಾಡಿಬಿಟ್ಟು ನಿಮಗೆ ನಷ್ಟವಾಗುವಂತಹ ಸಂದರ್ಭಗಳಿರುವಂತಹ ಸಾಧ್ಯತೆ ಇರೋದರಿಂದ ಇಂತಹ ಮುಖ್ಯವಾದ ಆರ್ಥಿಕ ಹಣಕಾಸಿನ ವ್ಯವಹಾರಗಳಲ್ಲಿ ತಾಯಿಯ ಆರೋಗ್ಯದ ವಿಷಯದಲ್ಲಿ ಸ್ವಲ್ಪ ಹುಷಾರಾಗಿರಬೇಕಾಗಿರುತ್ತೆ. ಮುಖ್ಯವಾಗಿ ನೀವು ಗಮನ ಇಡಬೇಕಾಗಿರೋದು ಪಂಚಮ ಸ್ಥಾನ. ಇಲ್ಲಿ ಸಂತಾನ, ಪ್ರೀತಿ ಪ್ರೇಮ ವ್ಯವಹಾರಗಳು, ಈ ವಿಷಯಗಳಲ್ಲಿ ಸ್ವಲ್ಪ ಹುಷಾರಾಗಿರಬೇಕಾಗಿರುತ್ತೆ. ಮುಖ್ಯವಾಗಿ ಈ ಶೇರ್ ಮಾರ್ಕೆಟಲ್ಲಿ ಈ 40 ದಿನಗಳ ಕಾಲ ನೀವು ಒಂದು ರಿವೆಂಜ್ ಟ್ರೇಡಿಂಗ್ ಅಂತ ಹೇಳ್ತಾರೆ. ಅಂದರೆ ಯು ಲಾಸ್ಟ್ ದಟ್ ಅಮೌಂಟ್ ಸಮ್ವೇರ್, ಎಲ್ಲೋ ಬೆಟ್ಟಿಂಗೋ ಅಥವಾ ಕೆಲವೊಂದು ವಿಷಯಗಳಲ್ಲೋ ಈಗ ತುಂಬ ಹವಾ ನಡೀತಾ ಇದೆ. ನಾನು ಆ ವಿಷಯಗಳು ಹೇಳೋಕ್ಕಾಗಲ್ಲ, ಬಟ್ ಏನೋ ಒಂದು ಅತ್ಯಾಶೆ, ಏನೋ ಒಂದು ಡಬಲ್ ಅಮೌಂಟ್ ಬರುತ್ತೆ, 3 ಪಟ್ಟು ಅಮೌಂಟ್ ಬರುತ್ತೆ, ಈ ರೀತಿ ವಿಷಯಗಳಿಂದ ಆರಂಭದಲ್ಲಿ ಲಾಭಗಳು ಬರುತ್ತೆ. ಆದರೆ ಬರ್ತಾ 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 ಅದೊಂದು ವ್ಯಸನವಾಗಿ ಅದು ಒಂದು ನಿಮಗೆ ಅಡಿಕ್ಷನ್ ಆಗಿ ಈ ಅಮೌಂಟೆಲ್ಲ ಕಳ್ಕೊಳ್ಳೋಕ್ಕೆ ಸ್ಟಾರ್ಟ್ ಮಾಡ್ತೀರ. ಈಗ ಅದೇ ನಡೀತಾ ಇರೋದು ಪ್ರತಿದಿನವೂ. ಸೊ ರಿವೆಂಜ್ ಟ್ರೇಡಿಂಗ್ ಅಂತ ಹೇಳ್ತೀವಿ ನಾವು. ಅಂದರೆ ಇವತ್ತು ಪರ್ಟಿಕ್ಯುಲರ್ ಆಗಿ ಒಂದು ಮೊತ್ತವನ್ನು ಕಳ್ಕೊಂಡಿರೋದು ಮತ್ತೆ ಲಾಭ ಎರಡೂ ಸೇರಿ ಬರಬೇಕು ಅಂತ ಮತ್ತೆ ದೊಡ್ಡ ಮಟ್ಟದಲ್ಲಿ ಜಡೋದು, ಮತ್ತೆ ದೊಡ್ಡ ಮಟ್ಟದಲ್ಲಿ ಶೇರ್ ಮಾರ್ಕೆಟಲ್ಲಿ ಹಾಕೋದು, ಈ ಬೆಟ್ಟಿಂಗ್ಗಳೆಲ್ಲ ಹಾಕೋದು, ಇಂತಹ ವಿಷಯಗಳಿಗೆ ಎಷ್ಟು ದೂರ ಇದ್ದರೆ, ಇಂತಹ ವಿಷಯಗಳಿಗೆ ಎಷ್ಟು ನೀವು ಅವಾಯ್ಡ್ ಮಾಡಿದ್ರೆ ಅಷ್ಟು ಒಳ್ಳೆಯದು ಅಂತ ಹೇಳಬಹುದು. ಇನ್ನು ಪಂಚಮ ಸ್ಥಾನ ಕುಜ ಶನಿಯ ಜೊತೆ ಇರೋದರಿಂದ ಸಂತಾನ ಪ್ರಯತ್ನಗಳು ಮಾಡ್ತಾ ಇರುವಂತಹ ವ್ಯಕ್ತಿಗಳಿಗೆ ಅಥವಾ ಕೃತಕ ಗರ್ಭಧಾರಣೆ, IVF ಟ್ರೀಟ್ಮೆಂಟಿಂದ ಅಥವಾ ಹೊಸದಾಗಿ ಈಗ ಸಂತಾನವನ್ನು ಪಡೆಯುವಂತಹ ಸ್ತ್ರೀಯರಿಗೆ ತುಂಬ ಹುಷಾರು. ದೂರ ಪ್ರಯಾಣಗಳು ಬೇಡ. ಅವರು ಹೇಳಿರುವಂತಹ ಪ್ರಾಪರ್ ಮೆಡಿಕೇಷನ್ ಯೂಸ್ ಮಾಡೋದಾಗಿರ್ಬೋದು. ಯಾಕಂದರೆ ಈ 45 ಡೇಸ್ ತುಂಬ ಹುಷಾರಾಗಿ ಕಾಪಾಡ್ಕೋಬೇಕಾಗಿರುತ್ತೆ. ಇಲ್ಲಾಂದರೆ ಈ ಗರ್ಭಸ್ರಾವ, ಮಿಸ್ಕ್ಯಾರೇಜ್ ಆಗುವುದಕ್ಕೆ, ನಿಮ್ಮ ಆಶೆಗಳು ನೀರಾಗುವುದಕ್ಕೆ, ಅಥವಾ ನೀವು ಪಟ್ಟಿರುವಂತಹ ಕಷ್ಟ ಈ ಟ್ರೀಟ್ಮೆಂಟ್ಗೆ, ಕೆಲವೊಂದು ವಿಷಯಗಳಿಗೆ ಇವೆಲ್ಲವೂ ಕೂಡ ವ್ಯರ್ಥವಾಗುವುದಕ್ಕೆ ಅವಕಾಶ ಇರೋದರಿಂದ ಈ 45 ದಿನಗಳು ಸಂತಾನಕ್ಕೋಸ್ಕರ ಪ್ರಯತ್ನ ಮಾಡ್ತಾ ಇರುವಂತಹ ದಂಪತಿಗಳು ತುಂಬ ನೀವು ಜಾಗರೂಕತೆಯಿಂದ ಈ ವಿಷಯಗಳನ್ನು ಕಾಪಾಡ್ಕೋಬೇಕಾಗಿರುತ್ತೆ. ಚತುರ್ಥಾಧಿಪತಿಯಾಗಿರುವಂತಹ ಶನಿ ಪರಮಾತ್ಮ, ಷಷ್ಠಾಧಿಪತಿಯಾಗಿರುವಂತಹ ಕುಜ ಮಂಗಳ ಜೊತೆ ಇರೋದರಿಂದ ಈ ಆರೋಗ್ಯದ ವಿಷಯದಲ್ಲಿ ಸಣ್ಣ ಪುಟ್ಟ ಏನಾದರೂ ನಿಮಗೆ ಆರೋಗ್ಯದಲ್ಲಿ ತೊಂದರೆಗಳು ಕಾಣಿಸ್ಕೊಂಡ್ರೆ, ಕಾಮನ್ನಾಗಿ ಸಣ್ಣ ಪುಟ್ಟ ಆರೋಗ್ಯ ಸಮಸ್ಯೆಗಳು, ಬಾಡಿ ಪೇಯ್ನ್ಸು, ವಿಪರೀತವಾಗಿರುವಂತಹ ಶಾರೀರಿಕ ದೇಹದಲ್ಲಿ ಸಣ್ಣ ಪುಟ್ಟ ನೋವುಗಳು ಬರ್ತಾ ಇರುತ್ತೆ. ಅಯ್ಯೋ ಏನು ಮಾಡುತ್ತೆ ಅಂತ ಅಲಕ್ಷ್ಯ ಮಾಡೋಕ್ಕೆ ಹೋಗಬೇಡಿ. ಸೊ
ಪ್ರಾಪರಾಗಿ ಬೇಕಾಗಿರುವಂತಹ ಮೆಡಿಕೇಷನ್ ಆಗಿರ್ಬೋದು ಅಥವಾ ವೈದ್ಯರ ಪರ್ಯವೇಕ್ಷಣೆಯಲ್ಲಿ ಬೇಕಾಗಿರುವಂತಹ ಸೂಚನೆಗಳನ್ನು ತಗೊಂಡು ಅದಕ್ಕೆ ತಕ್ಕಂತೆ ಸೂಕ್ತ ಮೆಡಿಕೇಷನ್ ನಾವು ಫಾಲೋ ಮಾಡೋದು ಉತ್ತಮ. ಇನ್ನು ಮುಖ್ಯವಾಗಿ ಕುಜ, ಶನಿ ಮತ್ತು ರವಿ ಪಂಚಮ ಮತ್ತು ಷಷ್ಠ ಸ್ಥಾನದಲ್ಲಿ ಸಂಚಾರ ಮಾಡ್ತಾ ಇರೋದರಿಂದ ವಾಹನದಲ್ಲಿ ಹೋಗುವಾಗ ಹುಷಾರು. ತಪ್ಪದೆ ನೀವು ಹೆಲ್ಮೆಟ್ ಧಾರಣೆ ಅಥವಾ ಅತಿಯಾಗಿ ಚಾಲನೆ ಮಾಡೋದು, ಮದ್ಯಪಾನ ಇತ್ಯಾದಿ ವಿಷಯಗಳನ್ನು ಸೇವನೆ ಮಾಡಿ ವಾಹನ ಚಲಾಯಿಸೋದು, ಫೋನಲ್ಲಿ ಮಾತಾಡ್ತಾ ಚಲಾಯಿಸೋದು, ಅದು ಅತ್ಯಧಿಕ ನಾನು ಮುಂಚೆನೇ ಹೇಳ್ದ ಬಿಸಿಲು ಅಧಿಕವಾಗಿ ಇರುತ್ತೆ. ಸೊ ಅಂತಹ ಸಂದರ್ಭಗಳಲ್ಲಿ ಪ್ರಯಾಣಗಳು ಮಾಡೋದು ಅವಾಯ್ಡ್ ಮಾಡ್ಕೊಳ್ಳಿ. ಇನ್ನು ಈ ಏನಾದರೂ ಡಿಸ್ಪ್ಯೂಟೆಡ್ ಲ್ಯಾಂಡ್ಸ್ ಇದ್ದರೆ, ಡಿಸ್ಪ್ಯೂಟೆಡ್ ಸಂಬಂಧಪಟ್ಟಂತಹ ವಿವಾದಗಳು ಹೊಂದಿರುವಂತಹ ಭೂಮಿಗಳು ಅಥವಾ ಆಸ್ತಿಗಳು ಇತ್ಯಾದಿ ಪ್ರಾಪರ್ಟೀಸ್ ವಿಷಯದಲ್ಲಿ ನೀವು ಆ ಕ್ಷಣಿಕಾವೇಶದಲ್ಲಿ ನಿರ್ಧಾರಗಳು, ಅಡ್ವಾನ್ಸ್ ಕೊಡೋದು, ರಿಜಿಸ್ಟ್ರೇಷನ್ ಮಾಡಿಸ್ಕೊಳ್ಳೋದು ಸ್ವಲ್ಪ ಅವಾಯ್ಡ್ ಮಾಡಿಕೊಳ್ಳಿ. ವೇಳೆಯಿಂದ ಈ ಪ್ರತಿ ಮಂಗಳವಾರ ಕುಜನ ಅನುಗ್ರಹಕ್ಕೋಸ್ಕರ ಪ್ರತಿ ಮಂಗಳವಾರ ಕೆಂಪು ತೊಗರಿಬೇಳೆ ಮತ್ತು ಕೆಂಪು ವಸ್ತ್ರದಿಂದ ದಾನಾದಿಗಳು ಮಾಡುತ್ತಾ ಶ್ರೀ ಸುಬ್ರಹ್ಮಣ್ಯ ಸ್ವಾಮಿ ಆರಾಧನೆ ಮಾಡುವುದರಿಂದ ರವಿ, ಕುಜ ಮತ್ತು ಶನಿ ಪರಮಾತ್ಮನ ಅನುಗ್ರಹ ಈ ಬರುವಂತಹ ದಿನಗಳಲ್ಲಿ ಅತ್ಯಂತ ಶುಭ ಫಲಗಳು ನೀಡಲಿ ಅಂತ ಹೇಳ್ತಾ ಮತ್ತೊಂದು ವಿಡಿಯೋ ಜೊತೆಗೆ ಮತ್ತೊಂದು ಆಸಕ್ತಿಕರ ವಿಷಯದ ಜೊತೆಗೆ ನಿಮ್ಮ ಮುಂದೆ ಮತ್ತೆ ಬರ್ತೀನಿ. ಅಲ್ಲಿಯವರೆಗೂ ಸರ್ವೇ ಜನಾಂ ಸುಖಿನೋ ಭವಂತು, ಸಮಸ್ತ ಸನ್ಮಂಗಳಾನಿ ಭವಂತು. ಜೈ ಶ್ರೀರಾಮ್.